ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಯಾರೆಲ್ಲ KCTಯಲ್ಲಿ ಆಪ್ಷನ್ ಎಂಟ್ರಿ ಮಾಡಿಲ್ಲ ಹಾಗೂ ಇನ್ನು ಯಾರೆಲ್ಲ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಸ್ಪೆಷಲ್ ಆಗಿ SC ಸ್ಟೂಡೆಂಟ್ಸ್ ಯಾರೆಲ್ಲ ವೆರಿಫಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಹಾಗೂ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು, ಇನ್ನು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಲಾಸ್ಟ್ ಡೇಟ್ ಯಾವುದು, ಈ ಎಲ್ಲ ವಿಷಯ ಕುರಿತು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ SC ಸ್ಟೂಡೆಂಟ್ಸ್ ಯಾರೆಲ್ಲ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಅಲ್ಲಿ ನಿಮಗೆ RD ನಂಬರ್ ಕೇಳ್ತಾ ಇದೆ. ಇದೇನಪ್ಪ RD ನಂಬರ್ ಅಂತ ನಿಮಗೆ ಡೌಟ್ ಬರ್ಬೋದು. ಕರ್ನಾಟಕ ಸರ್ಕಾರ ಈ ಸಲ SC ಕ್ಯಾಟಗರಿಯಲ್ಲಿ ಬರುವಂತ ಎಲ್ಲ ಸಬ್ ಕಾಸ್ಟ್ ಏನಿರುತ್ತೆ ಅಲ್ಲಿ ನಮಗೆ ಸ್ಪೆಷಲ್ ಆಗಿ ರಿಸರ್ವೇಶನ್ ಕೊಡ್ತಾ ಇದ್ದಾರೆ. ಅಂದ್ರೆ SC ಕಾಸ್ಟ್ ಅಲ್ಲೇ ಪ್ರವರ್ಗ ಎ, ಪ್ರವರ್ಗ ಬಿ ಹಾಗೂ ಪ್ರವರ್ಗ ಸಿ ಅಂತ ಸಬ್ ಕಾಸ್ಟ್ ಆಗಿ ಡಿವೈಡ್ ಮಾಡಿದ್ದಾರೆ. ಆದ ಕಾರಣ ನೀವು ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ಇನ್ನೊಂದ್ಸಲ ಹೋಗಿ ಅಪ್ಡೇಟ್ ಮಾಡಿಸ್ಬೇಕು. ಅಲ್ಲಿ ನಿಮಗೆ ನಿಮ್ಮ ಕಾಸ್ಟ್ ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ, ಅಂದ್ರೆ ನಿಮ್ಮ SC ಕ್ಯಾಟಗರಿಲಿ ಮೊದಲು ಹೊಲೆಯ ಅಥವಾ ಮಾದಿಗ ಈ ರೀತಿ ಸಬ್ ಕಾಸ್ಟ್ ಇದ್ದಿದ್ರೆ, ಈಗ ಅದನ್ನ ಚೇಂಜ್ ಮಾಡಿ SC ಕಾಸ್ಟ್ ಅಲ್ಲಿ ಬೇರೆ ಬೇರೆ ಪ್ರವರ್ಗಕ್ಕೆ ಸೇರಿಸಲಾಗಿದೆ. ಆದ ಕಾರಣ ನಿಮ್ಮ ಸಬ್ ಕ್ಯಾಟಗರಿ ಯಾವ ಗ್ರೂಪ್ ಅಲ್ಲಿ ಬರುತ್ತೆ ಅದನ್ನ ನೀವು ಒಂದ್ಸಲ ನೋಡ್ಕೊಂಡು ಅಲ್ಲಿ ನೀವು ಅಪ್ಡೇಟ್ ಮಾಡಿಸಿದಾಗ ನಿಮ್ಗೆ ಹೊಸದಾಗಿ ಒಂದು RD ನಂಬರ್ ಬರುತ್ತೆ. ಆ RD ನಂಬರ್ ಅನ್ನ ನೀವು KA ಅಲ್ಲಿ ಅಪ್ಡೇಟ್ ಮಾಡಿಸಿದಾಗ ನಿಮ್ಗೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ಅದಾದ ನಂತರ ನೀವು ಆಪ್ಷನ್ ಎಂಟ್ರಿ ಮಾಡಬಹುದು. ಎರಡನೇದಾಗಿ ಆಪ್ಷನ್ ಎಂಟ್ರಿ ಮಾಡಲು ಲಾಸ್ಟ್ ಡೇಟ್ ಏನಂತ ನೋಡೋದಾದ್ರೆ, KA ಅವರು ಅಫಿಷಿಯಲ್ ಆಗಿ ಹೇಳಿದ ಪ್ರಕಾರ ಮಾಕ್ ಅಲಾಟ್ಮೆಂಟ್ ಆಗೋ ಮುಂಚೆ ಎಷ್ಟು ಟೈಮ್ ಇರುತ್ತೆ ಅದರಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಡೇಟ್ ಆದ ನಂತರ ಕೂಡ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಬರಲು ತಡ ಆದ್ರೆ ನೀವು ಫಸ್ಟ್ ರೌಂಡ್ ಮುಂಚೆ ಮಾಕ್ ಅಲಾಟ್ಮೆಂಟ್ ಆಗುತ್ತೆ, ಅಲ್ಲಿವರೆಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು. ಮಾಕ್ ಅಲಾಟ್ಮೆಂಟ್ ಆದಮೇಲೆ ಒಂದ್ಸಲ ನೀವು ಮಾಡಂತ ಆಪ್ಷನ್ ಎಂಟ್ರಿ ಎಡಿಟ್ ಮಾಡಿದ್ಮೇಲೆ KA ಅವರು ನಿಮಗೆ ಆಪ್ಷನ್ ಎಂಟ್ರಿ ಮತ್ತೊಂದ್ಸಲ ಮಾಡೋಕ್ಕೆ ಟೈಮ್ ಕೊಡಲ್ಲ, ಅಂದ್ರೆ ಆಪ್ಷನ್ನೇ ಇರಲ್ಲ. ಆದ ಕಾರಣ ಯಾರೆಲ್ಲ ಇನ್ನೂ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಥವಾ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಲು ಲೇಟ್ ಆಗಿದೆ, ನೀವೆಲ್ಲ ಮಾಕ್ ಅಲಾಟ್ಮೆಂಟ್ ಆಗೋ ಮುಂಚೆ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇನ್ನೂ ಆಪ್ಷನ್ ಎಂಟ್ರಿ ಮಾಡಿಲ್ಲ ಹಾಗೂ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ.